ಎಲ್ಲ ಧ್ಯಾನ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ ವಂದನೆಗಳೊಂದಿಗೆ ಮೊದಲನೇದಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋ ಭವ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಪ್ರೀತಿಪಾತ್ರ ಗುರುಗಳು ಹಾಗೂ ಈ ಒಂದು ಜ್ಞಾನದ ಅದ್ಭುತವಾದ ಒಂದು ಜ್ಞಾನವನ್ನು ಮತ್ತು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, ಆತ್ಮೀಯರೇ, PMC ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನ ಈ ಶೀರ್ಷಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲರಿಗೂ ನೀಡ್ತಾ ಬಂದಿದೆ. ಇಂದು ಕೂಡ ಸಹ ಅಂಥದ್ದೇ ಒಂದು ಅದ್ಭುತವಾದ ಒಂದು ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆದ್ಮೇಲೆ ಯಾವಾಗಲೂ ನಾವು ಹೇಳ್ತೀವಿ, ಒಂದು ಕೆಲಸ ಮಾಡುವಾಗ ಪತ್ರಿಜಿಯವರು ಸಾಕಷ್ಟು ಸತಿ ಹೇಳ್ತಾರೆ, ನಮಗೆ 3 ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ: ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತೇಳಿ. ಹಾಗೆ ಅದೆಲ್ಲದರ ಪಾಲನೆ, ಧರ್ಮ, ಕರ್ಮ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಈ ಧರ್ಮ ಕರ್ಮಗಳಾಗ್ಲಿ ಏನೇ ಆಗಲಿ, ಮತ್ತೆ ನಾವು ಹೇಳ್ತೀವಿ ಧರ್ಮೋ ರಕ್ಷಿತಃ ಅಂತ ಹೇಳ್ತೀವಿ. ಈ ಧರ್ಮ ಅಂದ್ರೆ ಏನು? ಈ ಧರ್ಮವನ್ನು ಯಾಕೆ ರಕ್ಷಣೆ ಮಾಡಬೇಕು? ಧರ್ಮ ಯಾಕೆ ನಮಗೆ ರಕ್ಷಣೆ ಮಾಡಬೇಕು ಅಂತ ಹಲವಾರು ಪ್ರಶ್ನೆಗಳು ಮನುಷ್ಯನಲ್ಲಿ ಸಹಜವಾಗಿ ಮೂಡ್ತವೆ. ಅಂಥದ್ದೇ ಈ ಧರ್ಮ ಅಂದ್ರೆ ಏನಿದು, ಇದರ ಮರ್ಮ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡಕ್ಕೆ ನಮ್ಮೊಂದಿಗಿದ್ದಾರೆ ಎಲ್ಲರ ಒಂದು ಮೆಚ್ಚಿನ, ನನ್ನ ಒಂದು ಆತ್ಮೀಯವಾದ ಗುರುಗಳು ಅಂತಾನೆ ಹೇಳ್ಬೋದು. ಧ್ಯಾನ ಮಾರ್ಗದರ್ಶನ ನೀಡಿರ್ತಕ್ಕಂಥ ಶ್ರೀಮತಿ ರೂಪಾ ವೆಂಕಟೇಶ್ ಮೇಡಮ್ ಅವರು. ನಾನು ಅವರನ್ನ ಈ ವೇದಿಕೆಗೆ ಆತ್ಮಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ತುಂಬಾ 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 ಧನ್ಯವಾದಗಳು. ಆತ್ಮೀಯರೇ, ಯಾರಿಗೆ ಇವ್ರ ಬಗ್ಗೆ ತಿಳಿದಿಲ್ಲ ಹೇಳಿ? ರೂಪಾ ವೆಂಕಟೇಶ್ ಮೇಡಮ್ ಅಂತ ಹೇಳಿದ್ರೆ ಫಸ್ಟ್ ನಮಗೆ ನೆನಪಾಗೋದು ಅವರ ಮಾರ್ಗದರ್ಶನ ಧ್ಯಾನ. ನಮ್ಮ PMC ವಾಹಿನಿಯಲ್ಲಿ ಅತ್ಯಂತ ಟಾಪ್ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದು ಮೇಡಮ್ ಅವರ ಒಂದು ಏನು ವಿಡಿಯೋಸ್ ಅಂತ ಹೇಳಬಹುದು. ಅದರಲ್ಲಿ ಕೂಡ ಸಹ ಮಾರ್ಗದರ್ಶನ ಧ್ಯಾನ ಇರಬಹುದು, ಮತ್ತೊಂದು ವಿಚಾರ ಆಗಿರಬಹುದು, 10 ಲಕ್ಷ ತನಕ ನಮಗೆ ದಾಟಿದೆ. ಅದನ್ನ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಮೇಡಮ್ ಜೊತೆ ಹಂಚ್ಕೊಳ್ಳೋದಕ್ಕೆ. ಜೊತೆಗೆ ಇವರ ವಾಸ ನಮ್ಮ ಕರ್ನಾಟಕದಲ್ಲೇನೆ, ನಮ್ಮ ತವರ ಮನೆ ಹತ್ರವೇ ಚಿಕ್ಕನಾಯಕನಹಳ್ಳಿ ಇವರ ವಾಸ. ಇವರು ಕೂಡ ಸಹ ಧ್ಯಾನ ಕುಟುಂಬ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೊಡ್ತಾ, ಹಾಗೆ ಆತ್ಮೀಯರಿಗೆ ಸಣ್ಣ ಪರಿಚಯ ಮಾಡ್ಕೊಡ್ತೀವಿ ಮೇಡಮ್ ಅವರು ಈ ಧ್ಯಾನಕ್ಕೆ ಪರಿಚಯ ಆಗಿ ಆಲ್ಮೋಸ್ಟ್ ಒಂದು 15 ವರ್ಷಗಳು, 2008ರಲ್ಲಿ ಅವರು ಧ್ಯಾನ ಪರಿಚಯ ಆಯಿತು. ಅಲ್ಲಿಂದ ನಿರಂತರವಾಗಿ ಧ್ಯಾನವನ್ನ, ಪತ್ರಿಜಿಯವರ ಸಾಂಗತ್ಯ, ಅವರ ಒಂದು ಮಾರ್ಗದರ್ಶನದಲ್ಲಿ ಪುಸ್ತಕಗಳನ್ನ ಬರೆದು ತಮಗೆ ಬಂದಿರತಕ್ಕಂಥ ಮೆಸೇಜ್, ಸಾಧನೆ ಬಹಳ ಮುಖ್ಯ. ಯಾವಾಗ ನಾವು ಸಾಧನೆಯಲ್ಲಿ ತೊಡಕೊಳ್ತೀವೋ ಹಲವಾರು ವಿಚಾರ ಗ್ರಂಥಗಳ ನಮಗೆ ಗ್ರಹಿಸೋದಕ್ಕೆ ಆಗಲ್ಲ, ಅಷ್ಟೊಂದು ವಿಚಾರಗಳು ನಮ್ಮಲ್ಲಿ ಮಂಥನ ಮಾಡ್ತಾ ಇರುತ್ತೆ. ಹಾಗೆ ಮೇಡಮ್ ಅವ್ರಿಗೆ ಅಂಥದ್ದು ಹೊಳೆದದ್ದು ಒಂದು ಸತ್ಯ ಪಯಣ ಅಂತಕ್ಕಂಥದ್ದು, ಬೆಳಕಿನಿಂದ ಬೆಳಕಿನೆಡೆಗೆ ಅಷ್ಟು ಅದ್ಭುತವಾದ ವಿಚಾರವನ್ನ ನಮಗೆ ಪುಸ್ತಕ ರೂಪದಲ್ಲಿ ತೆಗೆದುಕೊಂಡು ಬಂದು ಕೊಟ್ಟರು. ಅಂತ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂತಹ ಮೇಧಾವಿ ಅಂತಾನೆ ಹೇಳಬಹುದು ರೂಪಾ ವೆಂಕಟೇಶ್ ಮೇಡಮ್ ಅವರು. ಅವರನ್ನ ಇವತ್ತು ನಮ್ಮ ಜೊತೆ ಇದ್ದಾರೆ. ಖುಷಿ ಆಗ್ತಾ ಇದೆ ಮೇಡಮ್. ಮತ್ತೊಮ್ಮೆ ಏನು ಹೇಳ್ಬೇಕು, ಮಾತು ಬರ್ತಾ ಇಲ್ಲ. ನಿಮ್ ಜೊತೆ ಮಾತಾಡ್ಲಿಕ್ಕೆ ನನಗೆ ಅಷ್ಟು ಅದ್ಭುತವಾಗಿ ಬೇಕು. ನಿಮ್ ಬಗ್ಗೆ ಏನು ಹೇಳೋ ಪರಿಚಯ ನನಗೆ ಸಾಕಷ್ಟು ಇದೆ, ಚಿಕ್ಕದಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಧನ್ಯವಾದ. ನೀವೆಲ್ಲರೂ ಅಂದ್ಕೊಂಡ ಹಾಗೆ ನಾನೇನು ತುಂಬಾ ಪರಿಚಿತ ಮಾಡಿಸ್ಬೇಕಾಗಿರುವಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ನಾನು ನಿಮ್ಮ ಹಾಗೆ ಸಾಧಕಿ ಅಷ್ಟೇ. ನಿಮ್ಮೆಲ್ಲರ ಹಾಗೆ ನಿಮ್ಮ ಜೊತೆಯಲ್ಲಿ ಸಾಧನೆಯನ್ನು ಮಾಡ್ತಾ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಮುಂದೆ ಹೋಗ್ಬೇಕನ್ನೋಂಥ ಪತ್ರಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಬರ್ತಾ ಇದ್ದೀನಿ ಅಷ್ಟೇನೆಯ. ಈ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಂತಹ ನಮ್ಮೆಲ್ಲರ ಪರಮ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಕಾಗೋದಿಲ್ಲ. ಅವರಿಗೆ ಶತಕೋಟಿ ನಮಸ್ಕಾರಗಳನ್ನು ಮಾಡ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳು, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಗುರುಗಳಾದಂತಹ ಸದಾನಂದ ಯೋಗಿಗಳಿಗೆ ಕೂಡ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಿಮ್ಮೊಂದಿಗೆ ಈ ಮಾತುಕತೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್. ಆತ್ಮೀಯ, ನಾನು ಆಗ್ಲೇ ಹೇಳ್ದಂಗೆ ಧರ್ಮ
2 ಅಕ್ಷರದ ಪದ, ಆದ್ರೆ ಅದರ ಮರ್ಮ, ಅಂತರಾರ್ಥ, ಗೂಢಾರ್ಥ, ಲಕ್ಷ್ಯಾರ್ಥ ಸಾಕಷ್ಟು ಇದೆ. ಯಾಕೆ ಈ ಧರ್ಮವನ್ನ ನಾವು ತಿಳ್ಕೊಳ್ಬೇಕು? ನಾವು ಹೇಳ್ತೀವಿ ನಮ್ಮ ಧರ್ಮ ಏನೋ ನಮ್ಮ ಜಾತಿ ಧರ್ಮ ಅಂತ ಹೇಳ್ತೀವಿ. ಒಂದು ಹಿಂದೂ ಧರ್ಮ, ಮತ್ತೆ ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಮತ್ತೊಂದು ಧರ್ಮ, ಜೈನ ಧರ್ಮ, ಹೀಗೆ ಹಲವಾರು ಧರ್ಮಗಳು ಬರುತ್ತೆ. ಆದ್ರೆ ನಾವೆಲ್ಲ ನೋಡ್ತಾ ಹೋದಾಗ ಎಲ್ಲರೂ ಒಂದೇ. ನೋಡಿ, ಹರಿತಕ್ಕಂಥ ರಕ್ತ ಒಂದೇ, ವಿಚಾರಗಳು ಒಂದೇ, ಆದ್ರೆ ದೇಹಗಳು ಬೇರೆ ಬೇರೆ ಅಷ್ಟೇ. ಹೆಣ್ಣು ಗಂಡು ಅಂತಕ್ಕಂಥ ದೇಹಗಳನ್ನ ಪಡ್ಕೊಂಡು ಸಾಮಾಜಿಕವಾಗಿ ಹೇಳಕ್ ಬಂತ ಅಂದ್ರೆ, ನಾವು ಪ್ರಾಪಂಚಿಕತೆಯಲ್ಲಿ ಹೇಳಕ್ ಬಂದ್ರೆ ಆತರ ಹೇಳ್ತೀವಿ. ಆದ್ರೆ ಈ ನಿಜವಾದ ಧರ್ಮ ಏನು? ಆ ಧರ್ಮದ ಮರ್ಮ ಏನು? ಆ ಧರ್ಮವನ್ನ ನಾವು ಯಾಕೆ ಪಾಲಿಸ್ಬೇಕು? ಇಷ್ಟು ಮಾತ್ರ ನಾವು ಒಂದು ಅರ್ಥದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಪತ್ರಿಜರ್ ಮೆಸೇಜ್ಗಳಲ್ಲಿ. ಆದ್ರೆ ನಮ್ಗೆ ಇವತ್ತು ಮೇಡಮ್ ತಿಳಿಸ್ತಕ್ಕಂಥದ್ದು ಈ ಧರ್ಮ ಅವರು ಸಾಧನೆಯಲ್ಲಿ ಅವ್ರಿಗೆ ಬಂದಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ವಿಚಾರವನ್ನ ಇವತ್ತು ನಾವು ತಿಳಿಸ್ಕೊಳ್ಳಿಕ್ಕೆ ನಮ್ ಜೊತೆ ಇದ್ದಾರೆ ಅವರು. ಮೇಡಮ್, ನಾನು ಒಂದು ಚಿಕ್ಕದಾದ ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡ್ತೀನಿ. ನಾವು ಯೂಶುವಲ್ ಧರ್ಮ ಅಂತಾನೆ ಇವಾಗ ಹೇಳ್ದಂಗೆನೆ ಮಾತಾಡ್ತೀವಿ. ಏನ್ ಮೇಡಮ್ ಇದು ಧರ್ಮ ಅಂತ ಹೇಳಿದ್ರೆ? ಧರ್ಮ ಅನ್ನೋದು ಮಾತುಗಳಿಗೆ ಸೀಮಿತ ಆಗಿರುವಂಥದ್ದಲ್ಲ, ನಮ್ಮ ಕಾರ್ಯಗಳಲ್ಲಿ ಅದನ್ನು ತೋರಿಸ್ಬೇಕಾಗಿರುವಂಥದ್ದು ತುಂಬ ಅವಶ್ಯಕತೆ ಇದೆ. ನಾವು ಧರ್ಮ ಅಂತ ಹೇಳಿದ ತಕ್ಷಣ ಎಲ್ಲರೂ ಏನು ಅರ್ಥ ಮಾಡ್ಕೊಳ್ತಾರೆ ಅಂದರೆ, ಜಾತಿಯನ್ನು ಧರ್ಮ ಅಂತ ತಿಳ್ಕೊಳ್ತಾರೆ. ನಾನು ಹಿಂದೂ ಧರ್ಮದವನು, ನಾನು ಮುಸ್ಲಿಂ ಧರ್ಮದವನು, ನಾನು ಬೌದ್ಧ ಧರ್ಮದವನು, ನಾನು ಜೈನ್ ಧರ್ಮದವನು, ಹೀಗೆ ಅದನ್ನು ಜಾತೀಯತೆಗೆ ಅದನ್ನು ಕನ್ವರ್ಟ್ ಮಾಡಿರೋದ್ರಿಂದ ಧರ್ಮಕ್ಕೂ ಜಾತಿಗೂ ಮಧ್ಯದಲ್ಲಿ ಇರೋವಂಥ ಭೇದ ಏನು, ಅದರಲ್ಲಿ ಇರೋವಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ಗುರ್ತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಯಾವಾಗ ನಾವು ಗುರ್ತಿಸ್ಕೊಳ್ಳಲ್ವೋ ಸರಿಯಾದ ಧರ್ಮವನ್ನು ನಾವು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಜಾತಿ ಅಥವಾ ಯಾರೋ ಒಬ್ಬರನ್ನ ಫಾಲೋ ಮಾಡೋದ್ರಿಂದ ಧರ್ಮ ಅನ್ನೋದು ಖಂಡಿತ ತಪ್ಪದು. ಈಗ ನಾವು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀವಿ ಅಂತಂದು ಹೇಳಿ ಏನೋ ಮಾಡೋದಲ್ಲ. ಹಿಂದೂ ಧರ್ಮ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಧರ್ಮ ಅಂದರೆ ಎಲ್ಲ ಧರ್ಮದಲ್ಲೂ ಅತ್ಯುತ್ತಮವಾದ ಜ್ಞಾನ ಇದೆ. ಅದು ಕ್ರೈಸ್ತ ಧರ್ಮವಾಗಿರ್ಬಹುದು, ಬೌದ್ಧ ಧರ್ಮ ಆಗಿರಬಹುದು, ಅಥವಾ ಹಿಂದೂ ಧರ್ಮ ಆಗಿರಬಹುದು. ಧರ್ಮ ಅಂತಂದರೆ ಏನು ಮುಖ್ಯವಾಗಿ ಅಂದರೆ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸೋವಂಥ ಒಂದು ಮಾರ್ಗದರ್ಶಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಮಾರ್ಗದರ್ಶನವನ್ನು ನಾವು ಸ್ವೀಕಾರ ಮಾಡಿ ಆ ಥರ ನಡೆದ್ರೆ ಧರ್ಮಬದ್ಧವಾಗಿ ಜೀವಿಸಿದ ಹಾಗೆ ಹೊರತು, ಅಲ್ಲಿ ಕೊಟ್ಟಿರೋಂಥ ಕೆಲವು ರೂಪುರೇಷೆಗಳು ಏನಾಗೋಗಿದೆ, ದಿನಪರ್ತಿ ಮೇಲೆ ಅದಕ್ಕೆ ಬೇರೆಯದ್ದೇ ಅರ್ಥವನ್ನು ತೆಗೆದುಕೊಂಡು ಅದನ್ನು ಬೇರೆಯದ್ದೇ ರೀತಿಯಲ್ಲಿ ಎಲ್ಲರಿಗೂ ತಲುಪೋ ಹಾಗೆ ಮಾಡಿರೋದ್ರಿಂದ ನಮ್ಮ ಒಳಗಡೆ ಧರ್ಮ ಅನ್ನೋದ್ರ ಬಗ್ಗೆ ಸರಿಯಾದ ಅರ್ಥ ನಮಗೆ ಆಗ್ತಾ ಇಲ್ಲ. ಹೇಗೆ ಬದುಕಬೇಕು, ನೀನು ಯಾರು, ಎಲ್ಲದಕ್ಕಿಂತ ಪ್ರಮುಖವಾದ ಪ್ರಶ್ನೆ ಅಂದರೆ ನೀನು ಯಾರು, ನಿನ್ನ ನಿಜ ತತ್ವ ಏನು, ಎಲ್ಲಿಂದ ಬಂದಿದೀಯಾ, ಏನಕ್ಕೋಸ್ಕರ ಬಂದಿದೀಯಾ, ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾಕಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ, ಇಲ್ಲಿ ಯಾಕಿದ್ದೀನಿ, ಇಲ್ಲಿ ಹೇಗೆ ನಾನು ಜೀವಿಸಬೇಕು, ಇಲ್ಲಿ ಹೇಗೆ ಜೀವಿಸಿದ್ರೆ ನನ್ನ ಮುಂದಿನ ಜೀವನ ಸರಿ ಹೋಗುತ್ತೆ, ಇದನ್ನೆಲ್ಲ ಅರ್ಥ ಮಾಡಿಸೋದೇ ಧರ್ಮ. ಅದ್ಭುತವಾದ, ನಿಜವಾಗ್ಲೂ ನಾನ್ ತಿಳ್ಕೊಂಡಿದ್ದು ನೀವು ಹೇಳ್ದಂಗೆ ಅವಳನ್ನೇ ಪಾಲನೆ ಮಾಡ್ತಕ್ಕಂಥ ನಿಜವಾದ ಧರ್ಮ ಯಾವುದೇ ಆಗಿರ್ಬಹುದು. ನಾನು ಹಿಂದೂ ಆಗಿರ್ಬೋದು, ಸನಾತನ ಧರ್ಮ. ಈಗ ಮೇಡಮ್ ಹಿಂಗ್ ಹೇಳುವಾಗ ನನಗೆ ನೀವು ಹೇಳಿದ್ದು ತುಂಬಾ ಖುಷಿ ಆಯ್ತು. ನಿಮ್ ವಿಚಾರ ಹೇಳುವಾಗ ಈಗ ಈ ನಿಜವಾದ ಒಂದು ಧರ್ಮದ ಅರ್ಥ ಮತ್ತು ಈ ಸನಾತನ ಧರ್ಮದ ಅರ್ಥ ಅದು ಹೆಂಗೆ ಮೇಡಮ್ ಒಂದಕ್ಕೊಂದು ಜೋಡಣೆ ಆಗುತ್ತೆ? ಖಂಡಿತ ಲಿಂಕ್ ಇದೆ. ಸನಾತನ ಅಂದ್ರೆ ಏನರ್ಥ ಅಂದ್ರೆ ತುಂಬಾ ಪುರಾಣ ಪುಣ್ಯ ಕಾಲಗಳಿಂದ, ಅಂದ್ರೆ ಹಿಂದಿನಿಂದ ಪುರಾತನ ಕಾಲಗಳಿಂದ ನಡೆದುಕೊಂಡು ಬಂದಿರುವಂತಹದ್ದು ಅಂತ ಅರ್ಥ. ಅಂದ್ರೆ ಸನಾತನ ಅಂದ್ರೆ ಎಲ್ಲಿ ಆದಿ ಆಯ್ತೋ, ಈ ವಿಶ್ವದ ಆದಿ ಎಲ್ಲಿಂದ ಆಯ್ತೋ, ಈ ಮಾನವತ್ವದ ಆದಿ ಎಲ್ಲಿಂದ ಆಯ್ತೋ, ಆವಾಗ ಒಂದು ರೂಪುರೇಷೆಗಳು ಹುಟ್ಕೊಳ್ತಲ್ಲ, ಹೀಗೆ ಬದುಕಬೇಕು, ಹೀಗೆ ನಾವಿರಬೇಕು, ಒಬ್ಬ ಮನುಷ್ಯ ಅಂದರೆ ಇದು ಅಂತ ಹೇಳಿ ಯಾವಾಗ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ರೋ ಅದನ್ನು ಸನಾತನ ಧರ್ಮ ಅಂತ ಹೇಳ್ತಾರೆ. ಹಿಂದೂ ಧರ್ಮ ಅಂದರೆ ಕೂಡ ಅದೇ ಅರ್ಥದಲ್ಲಿ ಬರುತ್ತೆ, ಆದರೆ ಸ್ವಲ್ಪ ಮುಂದುವರೆದಂಥದ್ದು. ಈಗ ಏನಾಗುತ್ತೆ, ನಾವು ಇದನ್ನು ಒಂದು ಎಕ್ಸಾಂಪಲ್ ಹೇಳ್ಕೊಬೋದು ಅಂತಂದರೆ, ನಮಗೆ ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ, ಮರಿಮುತ್ತಾತ ಅವ್ರಗಳ ಬಗ್ಗೆ ಮಾತ್ರನೇ ಗೊತ್ತಿರೋವಂಥದ್ದು. ಅದಕ್ಕಿಂತ ಹಿಂದೆ ನಾವು ಯಾವತ್ತೂ ನೋಡಿಲ್ಲ. ಆದರೆ ನಡೆದು ಬಂದಿರೋದಂತೂ ಸತ್ಯನೇ ಅಲ್ವಾ? ಅಲ್ಲಿಂದನೂ ಇದೆ ಲಿಂಕ್ ನಮಗೆ. ಅಂದರೆ ನಮ್ಮ ಲಿಂಕ್ ಎಲ್ಲಿಗೆ ಹೋಗುತ್ತೆ? ನಮ್ಮ ಲಿಂಕು ಹಿಂದೆ ಇದ್ದಂತಹ ಋಷಿ ಮುನಿಗಳ ಕಾಲಕ್ಕೆ ನಾವು ಹೋಗ್ತೀವಿ. ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೋದು ಅಂತಂದರೆ, ನಾವು ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ,
ನಾವು ಅರ್ಚನೆ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ ಅಂದಿದ ತಕ್ಷಣ ಏನು ಕೇಳ್ತಾರೆ? ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ. ಅಂದರೆ ಗೋತ್ರ ಅಂದರೆ ಇಲ್ಲಿ ಏನು ಅರ್ಥ ಹಾಗಿದ್ರೆ? ಗೋತ್ರ ಅಂದರೆ ಏನು ಅಂತಂದರೆ ನೀವು ಯಾವ ಮೂಲದಿಂದ ಬಂದಿದ್ದೀರಾ ಅನ್ನೋದನ್ನು ಅಲ್ಲಿ ಕೇಳ್ತಾರೆ. ನಾವು ಎಲ್ಲ ಹೇಳುವಾಗ ಪ್ರತಿಯೊಬ್ಬರಿಗೂ ಇರುವಂತಹ ಗೋತ್ರ ಏನಾಗಿದೆ? ಒಬ್ಬ ಋಷಿ ಮುನಿಯ ಹೆಸರಾಗಿದೆ. ಅದನ್ನು ಗಮನಿಸ್ಕೊಳ್ತಾ ಹೋಗ್ರಿ. ಅದನ್ನು ಗಮನಿಸ್ಕೊಂಡ್ರೆ ನಮಗೆ ಏನು ಸಿಗುತ್ತೆ? ಯಾವುದೋ ಒಬ್ಬ ಋಷಿಯ ಹೆಸರೇ ಸಿಗುತ್ತೆ ಅಲ್ಲಿ. ಅಂದರೆ ಏನರ್ಥ ಅಂದರೆ ನಮ್ಮ ಮೂಲ ಪುರುಷರು ಏನಿದ್ದಾರೋ ಅವರು ನಮಗೆ ಮೂಲ. ಅದೇ ರೀತಿ ಇವತ್ತು ಏನೆಲ್ಲ ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಕ್ರೈಸ್ತ ಧರ್ಮ ಇವೆಲ್ಲ ಹೇಳ್ತಿದ್ದೀವಲ್ಲ, ಇವೆಲ್ಲವಕ್ಕೆ ಮೂಲ ಇರುವಂಥದ್ದು ಸನಾತನ ಧರ್ಮದಲ್ಲಿ. ಹಾಗಾಗಿ ಸನಾತನ ಧರ್ಮ ಅನ್ನುವಂಥದ್ದು ಎಲ್ಲದಕ್ಕೆ ಬುನಾದಿ, ಪ್ರತಿಯೊಂದಕ್ಕೂ ಬುನಾದಿ ಸನಾತನ ಧರ್ಮ. ಅಲ್ಲಿ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಸ್ವಲ್ಪ ವೇದ ಪುರಾಣಗಳನ್ನು ತಿರುವಿ ಹಾಕಿದ್ವಿ ಅಂತಂದರೆ ನಮಗೆ ಅರ್ಥ ಆಗುವಂಥದ್ದೇನು? ಇವತ್ತು ನಾವು ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಆಗಿರಬಹುದು, ಎಕ್ವಿಪ್ಮೆಂಟ್ಸ್ ಆಗಿರಬಹುದು ನೋಡ್ತಾ ಇದ್ದೀವೋ, ನಮ್ಮ ಲೈಫ್ ಇಷ್ಟು ಮುಂದುವರೆದಿದೆ, ಇಷ್ಟು ಆರಾಮಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ, ಎಷ್ಟು ಇದರಲ್ಲೇ ನಾವು ಲೈಫ್ ಲೀಡ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಹಿಂದಕ್ಕೆ ತಿರುಗಿ ನೋಡ್ತಾ ಹೋದರೆ ಅದು ಇವತ್ತು ಕಂಡು ಹಿಡ್ದಿರೋವಂಥದ್ದಲ್ಲ, ಯಾವತ್ತೋ ಪುರಾಣಗಳಲ್ಲಿ ಬರೆದಿರೋವಂಥದ್ದು. ಒಂದು ವಾಹನಗಳಾಗಿರಬಹುದು, ಒಂದು ವಿದ್ಯುತ್ ಶಕ್ತಿ ಇರಬಹುದು, ಪ್ರತಿಯೊಂದನ್ನು ಕೂಡ ಹಿಂದೆ ಋಷಿ ಮುನಿಗಳು ಬರೆದಿದ್ದಂತಹ ಜ್ಞಾನದ ಆಧಾರದ ಮೇಲೆ ಅದನ್ನು ಇನ್ನೂ ಹೇಗೆ ನಾವು ಮುಂದಕ್ಕೆ ತರಬಹುದು, ಇನ್ನೂ ಹೇಗೆ ಮುಂದಕ್ಕೆ ತರಬಹುದು ಅನ್ನೋಂಥ ನಿಟ್ಟಿನಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ 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 ಬಂದಿರುವಂತಹ ಒಂದು ಪ್ರಯೋಜನಕಾರಿ ಒಂದು ಏನು ರಿಸಲ್ಟ್ ಬಂದಿದೆ ಅದನ್ನು ಇವತ್ತು ನಾವು ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಅಷ್ಟೇ ಹೊರತು ಇದೆಲ್ಲದಕ್ಕೆ ಮೂಲ ಕಾರಣ ಅನ್ನುವಂಥದ್ದು ನಮ್ಮ ಋಷಿಮುನಿಗಳ ಜ್ಞಾನ. ಅದು ಯಾವುದರ ಮೇಲೆ ಆಧಾರಿತವಾಗಿದೆ ಅಂದರೆ ಸನಾತನ ಧರ್ಮದ ಮೇಲೆ ಆಧಾರಿತವಾಗಿರುವಂಥದ್ದು. ಇನ್ನು ಉಳಿದೆಲ್ಲವೂ ಕೂಡ ಅದರ ಒಂದು ಪ್ರತಿಬಿಂಬಗಳು ಅಷ್ಟೇನೆಯ, ಅದು ಬೇರೆ ಅಲ್ಲ. ಎಲ್ಲ ಧರ್ಮಗಳು ಕೂಡ ಆ ಸನಾತನ ಧರ್ಮದ ಪ್ರತಿಬಿಂಬಗಳು ಅಷ್ಟೇನೆ. ಅದ್ಭುತ ಮೇಡಮ್. ನಾವು ನೋಡಿ ಅದನ್ನೇ ನಾವು ಮರ್ತು ಬಿಟ್ಟಿರ್ತೀವಿ. ಇದು ನಮ್ಮ ನೀವು ಹೇಳಿದ್ರಿ ಗೋತ್ರ ಕೇಳ್ತಾರೆ ಅಂತ ಹೇಳಿದಾಗ ನಾವು ಹೇಳ್ತೀವಿ, ಹೌದು ಏನೋ ಒಂದು ಗೋತ್ರ ಅಂತ ಹೆಸರು ಹೇಳ್ತೀವಿ, ಕರೆಕ್ಟ್. ಆದ್ರೆ ಅದ್ರ ಅರ್ಥ ಏನು, ಯಾಕೆ ಅಂತ ಅದು ಗಮನಿಸಕ್ ಹೋಗಲ್ಲ, ಅರಿವೇ ಬರೋದಿಲ್ಲ ನಮ್ಗೆ. ಅದೊಂದು ಎಲ್ಲವನ್ನು ಕಲಿಸ್ಕೊಟ್ಟಿದ್ರೆ ಈ ಒಂದು ನಮ್ಮ ಧ್ಯಾನ ಅಂತ ಹೇಳ್ಬೋದು. ಖಂಡಿತ. ಇಲ್ಲಿ ಇನ್ನೂ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೋತ್ರವನ್ನ ಕೇಳ್ತಾರೆ ಅಂತಂದು ಹೇಳಲಿಕ್ಕೆ ನಾನು ಒಂದು ಸ್ವಲ್ಪ ಅದನ್ನು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಎಷ್ಟು ಜನ್ಮಗಳನ್ನು ಪಡ್ಕೊಂಡು ಬಂದಿದ್ದೀವೋ ಅಷ್ಟು ಜನ್ಮಗಳ ಜ್ಞಾಪಕಗಳು, ಅಷ್ಟು ಜನ್ಮದ ಜ್ಞಾನ ಎಲ್ಲವೂ ನಮ್ಮ DNA ಸ್ಟೋರೇಜ್ ಆಗಿರುತ್ತೆ. ನಮ್ಮ DNA ಸ್ಟೋರೇಜ್ ಆಗಿರುವಂತಹ ಜ್ಞಾನ ನಮಗೆ ಇವಾಗ ಪ್ರಸ್ತುತ ಮರ್ತು ಹೋಗಿರಬಹುದು, ಆದರೆ ನಮ್ಮ DNA ಅದು ಯಾವಾಗಲಿಗೂ ರೆಕಾರ್ಡ್ ಇರುತ್ತೆ. ಇವಾಗ ನಾವು ಹೇಳ್ತೀವಿ ನಮ್ಮ ಮುತ್ತಜ್ಜನೇ ಮತ್ತೆ ಹುಟ್ಟಿ ಬಂದರು ಅಂತ ಹೇಳ್ಕೊಳ್ತೀವಿ, ಇಲ್ಲ ನಮ್ಮ ಮುತ್ತಜ್ಜಿನೋ ಇಲ್ಲ ನಾವು ಯಾವುದೋ ಒಂದು ರಿಲೇಷನ್ ಹೇಳ್ಕೊಂಡು ಅವ್ರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳ್ಕೊಳ್ತೀವಿ. ಅದು ಹೇಗೆ, ಅದು ಯಾವ ಥರ ಹೇಗೆ ಗುರುತಿಸ್ತೀವಿ ಅಂದರೆ ಆ DNA ರೆಕಾರ್ಡ್ ಆಗಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಅಲ್ವಾ ನಾವು ಮತ್ತೆ ಜನ್ಮ ತೆಗೆದುಕೊಳ್ಳುವಂಥದ್ದು. ಆ ಜನ್ಮ ತೆಗೆದುಕೊಳ್ಳುವಾಗ ಆ ಅದೇ ವ್ಯಕ್ತಿನೇ ಆಗಿರಬೇಕು ಅಂತಂದು ಇಲ್ಲ, ಆ ಥರದಲ್ಲಿ ವಂಶ ಪಾರಂಪರ್ಯವಾಗಿ ಆ ಜ್ಞಾನ ಅನ್ನೋದು ಹರಿದು ಬರ್ತಾ ಇರುತ್ತೆ. ಅದು ನಮ್ಮ ಒಳಗಡೆ ಮೂಲದಲ್ಲಿ ಎಲ್ಲೋ ಒಂದು ಮೂಲದಲ್ಲಿ ಪೂರ್ಣವಾದ ಜ್ಞಾನ ಅಡಗಿರುತ್ತೆ. ಅದಕ್ಕೋಸ್ಕರನೇ ಗುರ್ತಿಸೋದಕ್ಕೋಸ್ಕರ ನೀನು ಇಲ್ಲಿಂದ ಬಂದಿರೋಂಥವನು, ನೀನು ಆ ಒಬ್ಬ ಮೇಧಾವಿಯಿಂದ ಆ ಮೇಧಾವಿಯ ಅಂಶವನ್ನು ಹೊತ್ತು ಬಂದಿರೋಂಥವನು, ನಿನ್ನ ಒಳಗೆ ಕೂಡ ಅದೇ ಅಂಶ ಇದೆ, ಅದನ್ನು ಗುರ್ತಿಸ್ಕೊಳ್ಳಿ, ಅದನ್ನು ಜ್ಞಾಪಕಿಸ್ಕೊಳ್ಳಿ. ಅದರೊಳಗಡೆ ಅಡಗಿರೋಂಥ ಜ್ಞಾನವನ್ನು ಇವಾಗಿನ ಲೈಫ್ ಸ್ಟೈಲಿಗೆ ಅದನ್ನು ಮತ್ತೆ ಹೊರಗಡೆ ತೆಗೆದುಕೊಂಡು ಬಂದು ಮತ್ತೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅದನ್ನು ಇನ್ನೂ ಮುಂದಿನ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋವಂಥ ದೃಷ್ಟಿಕೋನದಿಂದ ಆ ಗೋತ್ರಗಳನ್ನು ಕೇಳ್ತಾರೆ. ಅದ್ಭುತ. ನೋಡ್ತಾ ಇದ್ದೀರಲ್ಲ ಆತ್ಮೀಯರೇ, ಎಷ್ಟು ಅದ್ಭುತ ನೋಡಿ. ಒಂದೇ ಒಂದು ಅಕ್ಷರ ಪದ ಗೋತ್ರ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಅದೆಷ್ಟು ಬಹಳ ಮುಖ್ಯ ಅನ್ನೋದು ಕೂಡ ಸಹ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.